ನಾನಿವತ್ತು ಯಾವುದೇ ಥರದ ಫುಡ್ ಕಲರ್ ಹಾಕ್ತಿರೋನು ಎಗ್ ರೈಸ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈ ಥರ ನೀವು ಎಗ್ ರೈಸ್ ಮಾಡ್ಕೊಂಡ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಎಲ್ಲ ಥರ ಎಗ್ ರೈಸ್ನ ಟ್ರೈ ಮಾಡಿರ್ತೀರಾ. ಈ ಥರ ಒಂದ್ಸಲ ಎಗ್ ರೈಸ್ನ ನೀವು ಟ್ರೈ ಮಾಡಿ. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನು ಇವಾಗ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ನಮ್ಮ ಮನೆಗೆ ನಮಗೆ ಎಷ್ಟು ಬೇಕಷ್ಟು ಮೊಟ್ಟೆನ ಹಾಕೊಳ್ಳಿ. ನಿಮಗೆ ನಾನು ಹಾಕ್ಕೊಳ್ತಾ ಇರೋದು 5 ಮೊಟ್ಟೆನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು 6 ಆದರೂ ಹಾಕ್ಬೋದು, 8 ಆದರೂ ಹಾಕ್ಬೋದು, ಇಲ್ಲ 2 ಆದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ. ನೋಡಿ ಇವಾಗ ಈ ತರ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸುಮಾರಾಗಿ ಆದ್ಮೇಲೆ ನಾವು ಅದಕ್ಕೆ ಮೊಟ್ಟೆಗಳನ್ನ ಹಾಕ್ಬಿಟ್ಟು ಅಷ್ಟು ಮೊಟ್ಟೆನೂ ಹಾಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹೀಗೆ ನೀಟಾಗಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ತೀನಿ. ಅಂದ್ರೆ ನೀಟಾಗಿ ಹುರ್ಕೋಬೇಕಾಗುತ್ತೆ, ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ನಾವು ಮಾಮೂಲಿ ಎಲ್ಲ ಒಂದೊಂದ್ಸಲಕ್ಕೆ ಒಂದೊಂದ್ ಎಗ್ ರೈಸ್ನ ಮಾಡ್ಕೋತಾ ಇದ್ದೆ. ಆದ್ರೆ ನನಗಂತೂ ಈ ತರ ಟೇಸ್ಟ್ ಒಂದ್ಸಲ ಮಾಡಿದಾಗಂತೂ ನನಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮನೆಯಲ್ಲಿ ನನಗೆ ಅಂತ ಅಲ್ಲ, ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನಿವಾಗ ಇದೇ ತರ ಎಗ್ ರೈಸ್ನೇ ಮಾಡ್ತಾ ಇದ್ದೀನಿ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಇಲ್ಲ, ನಿಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡೇನೆ ಯಾವುದೇ ತರ ಫುಡ್ ಕಲರ್ ಹಾಕ್ದೀರಾ ನಾನು ಮಾಡ್ಕೊಳ್ತಾ ಇರೋದು. ಒಂಥರ ರೆಡ್ ಕಲರ್ ಆಗಿ ಐತೆ, ಆದ್ರೆ ಫುಡ್ ಕಲರ್ ಅಂತೂ ನಾನು ಹಾಕೊಂಡೇ ಇಲ್ಲ. ಅದನ್ನ ಯಾವ ರೀತಿ ಮಾಡ್ತೀನಿ ಅಂತೇಳಿ ನೀವು ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ. ಇವಾಗ ಈ ಮೊಟ್ಟೆನೆಲ್ಲ ಹುರಿದ್ಬಿಟ್ಟು ಎತ್ತಿಟ್ಕೊಂಡು ನಾನು ಅದೇ ಪಾತ್ರೆಗೆ ಒಗ್ಗರಣೆಗೆ ಎಷ್ಟು ಬೇಕೋ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನೀವು ಅದೇ ಪಾತ್ರೆಗೆ ಹಾಕೊಳ್ಬಹುದು ಅಂತ ಹಾಕೊಳ್ಬೇಕು ಅಂತ ಏನಿಲ್ಲ. ನೀವು ಬೇಕಿದ್ರೆ ಬೇರೆ ಪಾತ್ರೆನ ತಗೊಂಡು ಹಾಕೊಳ್ಬಹುದು ಎಣ್ಣೆನ. ನಾನು ಅದೇ ಪಾತ್ರೆಗೆನೆ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಇದನ್ನ ಈರುಳ್ಳಿ ಹಾಕೊಂಡು ಹುರ್ಕೋತೀನಿ. ಮೊಟ್ಟೆ ತೆಗೆದಿಟ್ಬಿಟ್ಟು ಮೊಟ್ಟೆನ ನಾನು ಯಾವಾಗ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಅಂದ್ರೆ ಒಂದೊಂದ್ಸಲ ಮಾಮೂಲಿ ಈರುಳ್ಳಿ ಎಲ್ಲ ಈ ತರ ಒಗ್ಗರಣೆ ಮಾಡಿ ಇದಕ್ಕೆ ಡೈರೆಕ್ಟ್ ಒಡೆದು ಕೂಡ ಹಾಕೊಳ್ಬಹುದು. ಅದು ಹಾಕೊಂಡಾಗ ಏನಾಗುತ್ತೆ ಅಂತಂದ್ರೆ ಸುಮ್ಮನೆ ಒಂಥರ ಮೊಟ್ಟೆಗೆ ಅನ್ನಕ್ಕೆಲ್ಲ ಫುಲ್ಲು ಒಂಥರ ಮೊಟ್ಟೆ ಎಲ್ಲ ಪುಡಿ ಆಗೋಗ್ಬಿಡುತ್ತೆ. ಒಂಥರ ಮೊಟ್ಟೆ ಸಿಗೋದೇ ಇಲ್ಲ ಬಾಯಿಗೆ ತಿನ್ನೋದಕ್ಕೆ. ಮೊಟ್ಟೆ ಬಾಯಿಗೆ ಸಿಗ್ಬೇಕು ಅಂತಂದ್ರೆ ಈ ತರ ರೆಸಿಪಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ತರ ಎಗ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ 1.5 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ನೋಡ್ತಾ ಇದ್ದೀರಲ್ಲ, ಈ ಪೇಸ್ಟ್ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಇವಾಗ ನಾನು 1 ಟೊಮೆಟೊ ಹಣ್ಣು ರುಬ್ಬಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ದಪ್ಪದಾದ್ರೆ 1 ಟೊಮೆಟೊ, ಚಿಕ್ಕದಾದ್ರೆ 2 ಟೊಮೆಟೊ ರುಬ್ಬಿ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ತರ ರುಬ್ಬಿ ಹಾಕೊಳ್ಳೋದ್ರಿಂದ ನೀವು ಯಾವುದೇ ತರ ಸಾಸ್ ಹಾಕೋ ಅವಶ್ಯಕತೆನೂ ಇಲ್ಲ. ಈ ತರ ರುಬ್ಬಿ ಹಾಕೊಂಡ್ಬಿಡಿ. ಅದಕ್ಕೆ ನೋಡಿ, ಇವಾಗ ನಾನು ಇದಕ್ಕೆ ಅಚ್ಕಾರದ ಪುಡಿ, ಅಂದ್ರೆ ಅಚ್ಕಾರದ ಪುಡಿ ಅಲ್ಲ, ಬ್ಯಾಡಗಿ ಪುಡಿನ ನಾನು 1.5 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಖಾರ ಮೈಲ್ಡಾಗೆ ಮಾಡ್ಕೊಳ್ಳೋದು. ನನ್ನ ಮನೆಯಲ್ಲಿ ಮಕ್ಕಳೆಲ್ಲ ಖಾರ ಎಲ್ಲ ತಿನ್ನಲ್ಲ. ನೋಡಿ, ಇವಾಗ ಮಸಾಲೆ ಗ್ರೇವಿ ಎಲ್ಲ ರೆಡಿ ಆಯ್ತು. ಈ ಗ್ರೇವಿನಲ್ಲಿ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ನಾವು ಸ್ವಲ್ಪ ತಟ್ಟೆ ಮುಚ್ಚಿ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಹೀಗೆ ತಟ್ಟೆ ಮುಚ್ಚಿ ನೀಟಾಗಿ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದಕ್ಕೆ ಉಪ್ಪು ನೋಡ್ಕೊಂಡು ನೀವು ಹಾಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದ್ರೆ ಅನ್ನದಲ್ಲೂ ಉಪ್ಪಿರುತ್ತೆ. ಉಪ್ಪು ಅವಾಗೇನೆ ಹಾಕಿದ್ದೀನಿ, ಮತ್ತೆ ಮೊಟ್ಟೆಗೂ ಉಪ್ಪು ಹಾಕಿದ್ವಲ್ಲ, ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕೊಳ್ಬೇಕು. ಅದಕ್ಕೆ ನೋಡಿ, ಇವಾಗ ಅನ್ನ ಎಲ್ಲ ಹಾಕೊಂಡ್ಬಿಡ್ತೀನಿ. ಅನ್ನನೂ ಫುಲ್ ಹಾಕೊಂಡು ಅದ್ರ ಜೊತೆಗೆ ಮೊಟ್ಟೆನೂ ಕೂಡ ಹಾಕೊಂಡು, ಮೊಟ್ಟೆ ಗ್ರೇವಿ ಮಾಡಿರ್ತೀರಲ್ಲ, ಗ್ರೇವಿಗೂ ಕೂಡ ಹಾಕೊಳ್ಬಹುದು. ಮೊಟ್ಟೆ ಹಾಕ್ಬಿಟ್ಟು ತಿರ್ಗಿಸ್ಬಿಟ್ಟು ಆಮೇಲೆ ಕೂಡ ಬೇಕಿದ್ರೆ ನೀವು ಈ ತರ ಅನ್ನ ಹಾಕೊಳ್ಬಹುದು. ಇಲ್ಲ ಅಂತಂದ್ರೆ ನೀವು ಅನ್ನ ಹಾಕಿದಾದ್ಮೇಲೂ ಕೂಡ ಹಾಕೊಳ್ಬಹುದು, ಹೆಂಗಾದ್ರೂ ಸರಿ. ನಾನು ಈ ತರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಂಗೂ ಕೂಡ ಮಾಡ್ಕೊಳ್ಬಹುದು, ಹಿಂಗೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ಹೀಗೆ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಅನ್ನಕ್ಕೆ ಮತ್ತೆ ಮೊಟ್ಟೆ ಇದೆಲ್ಲ ಆ ಗ್ರೇವಿ ಎಲ್ಲ ಚೆನ್ನಾಗಿ ಅನ್ನಕ್ಕೆಲ್ಲ ಅಂಟಬೇಕು, ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದಕ್ಕೆ ಬೇಯಿಸಿರೋ ಮೊಟ್ಟೆನೂ ಕೂಡ ಬೇಯಿಸಿರೋದಿದ್ರೆ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ಅದನ್ನು ಕೂಡ ನೆಂಚ್ಕೊಂಡು ಏನೂ ಬೇಡ, ಬರೀ ಅನ್ನ ಇದೇ ತಿಂದ್ರೇ ಅಷ್ಟು ಚೆನ್ನಾಗಿರುತ್ತೆ. ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹಂಗೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ರತ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಹಾಗೆ ನೋಡ್ತಾ ಇದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರು ಎಲ್ಲೋ ವಿಡಿಯೋ ಸ್ಕಿಪ್ ಮಾಡ್ತಿರೋ ಕೊನೆಯವರೆಗೂ ವಿಡಿಯೋ ನೋಡಿ. ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ತುಂಬ ಸಿಂಪಲ್ಲು, ತುಂಬ ಈಸಿ. ನೀವು ಫಸ್ಟ್ ಟೈಮ್ ಅಡುಗೆ ಮಾಡೋರು ಕೂಡ ಮಾಡ್ಕೊಳ್ಬೋದು. ಏನಂತ ರಿಸ್ಕ್ ಎಲ್ಲ ಏನೇನು ಇಲ್ಲ. ನೋಡ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಾಗ್ತಾ ಇದೆ. ಇಷ್ಟೇ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಪ್ಪ ಅಂತಂದರೆ ಈ ಮೊಟ್ಟೆಯಲ್ಲಿ ಹಾಕಿದಾದ್ಮೇಲೆ ಈ ಮಸಾಲೆ ಇದೆಲ್ಲ ಅಂಟ್ಕೋಬೇಕು. ಹಾಗಾಗಿ ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಇಟ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಡ್ಬೇಕು ಅಷ್ಟೇ. ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಅಷ್ಟೇ ಆಗಿರುತ್ತಲ್ಲ ಅಷ್ಟಕ್ಕೆ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಏನಿಲ್ಲ ತಿಂತಾ ಇದ್ರಂತೂ ತಿಂತಾನೆ ಇರಬೇಕು ಅನ್ಸುತ್ತೆ. ಒಂದು ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ. ಈ ಥರ ಮೊಟ್ಟೆ ಇದನ್ನ ಮಾಡ್ಕೊಂಡ್ರೆ, ಮೊಟ್ಟೆ ಎಗ್ ರೈಸ್ನ ಮಾಡ್ಕೊಂಡ್ಬಿಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ದೊಡ್ಡೋರವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ. ನೀವು ಕೂಡ ಒಂದೇ ಥರ ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇರ್ತೀರ, ಈ ಥರ ಒಂದ್ಸಲ ಟ್ರೈ ಮಾಡಿ. ನೋಡಿ ಹೇಗೆ ಬಂದಿದೆ ಅಂತೇಳಿ ಮೊಟ್ಟೆ ಎಗ್ ರೈಸ್. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.